ಎಷ್ಟೋ ಲಕ್ಷ ಹಣವನ್ನು ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಆ ಹಣ ಕೊಲೆ ಆಗೋದಕ್ಕಿಂತ ಮುಂಚೆ ಮೋಹನ್ ರಾಜ್ ಅವರು ದರ್ಶನ್ಗೆ ಸಾಲವನ್ನು ಕೊಟ್ಟಿದ್ರಂತೆ. ಮೋಹನ್ ರಾಜ್ ಸ್ಟೇಟ್ಮೆಂಟ್ ಇದೆ. ಆದರೆ ಇಲ್ಲಿ ನೋಡಿದ್ರೆ ಹಣವನ್ನು ಇದಕ್ಕೆ ಕೃತ್ಯಕ್ಕೆ ಬಳಕೆ ಮಾಡಲಾಗಿದೆ ಅಂತೇಳಿ ತಿಳಿಸಿದ್ದಾರೆ. ಹೇಗೆ ಸಾಧ್ಯ ಇದೆಲ್ಲ? 40 ಲಕ್ಷ ಹಣ ಕೊಟ್ಟಿರೋದಾಗಿ ಮೋಹನ್ ರಾಜ್ ಹೇಳಿದ್ದಾರೆ. ಸಿ ವಿ ನಾಗೇಶ್ ಅವರ ವಾದವನ್ನು ನೋಡಿ, ಎಲ್ಲೆಲ್ಲಿ ಪಾಯಿಂಟ್ಗಳನ್ನ ಇಟ್ಕೊಂಡಿದ್ದಾರೆ ಅಂತೇಳಿ. ಎಲ್ಲೆಲ್ಲಿ ಪಾಯಿಂಟ್ಗಳಿದೆ, ಎಲ್ಲಿ ಯಾವ ವಿಚಾರವನ್ನು ಇಟ್ಟುಕೊಂಡು ಬಾಣ ಬಿಡಬೇಕು ಅಂತೇಳಿ ಅದನ್ನು ಇಟ್ಕೊಂಡಿದ್ದಾರೆ. ಸಾಕ್ಷಿಗಳಿಗೆ ಹಣವನ್ನು ಕೊಡೋದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂದಿದ್ದಾರೆ. ಇಲ್ಲಿ ಎಲ್ಲಿ? ಚಾರ್ಜ್ ಶೀಟ್ನಲ್ಲಿ. ಎಲ್ಲಿ ಹೇಳಿದ್ದಾರೆ? ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ. ಅಂದರೆ ಮುಂಚೆನೇ ಗೊತ್ತಿತ್ತು ಅಂತನಾ? ಮೋಹನ್ ರಾಜ್ ಹತ್ರ ಯಾವಾಗ ಸಾಲ ಇಸ್ಕೊಂಡಿದ್ದು, ಆ ಸಾಲವನ್ನು ಇಸ್ಕೊಂಡಿರೋದು, ಸಾಲವನ್ನು ಕೊಟ್ಟಿರೋದು ಮೋಹನ್ ರಾಜ್ ಹೇಳಿದ್ದಾರೆ ಅಂತ ವಾದವನ್ನು ಮಂಡಿಸಿದ್ದಾರೆ. ಆರೋಪಿಯೇ PSIಗೆ ವಿಡಿಯೋವನ್ನು ಕಳಿಸಿದ್ದಾರಂತೆ. ನೋಡಿ ಇಲ್ಲಿ ಎತ್ತಿ ಒಗಿತಾರಲ್ಲ ಅದರ ಒಂದು ವಿಡಿಯೋ, CCTV ಫುಟೇಜ್ನ ಒಂದು ವಿಡಿಯೋ, ಇದೆಲ್ಲವನ್ನು ಕೂಡ ಪ್ರದೋಷ್ ವಿನಯ್ಗೆ ಕಳಿಸಿದ್ರು. PSI ವಿನಯ್ಗೆ ಕಳಿಸಿದ್ರು. ಯಾಕೆ PSI ಮೊಬೈಲ್ ಸೀಸ್ ಮಾಡಿಲ್ಲ? ರಕ್ತ ಇದ್ದಂಥ ಮಣ್ಣನ್ನು ಕಲೆಕ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಆದರೆ ರಕ್ತ ಇರಬೇಕಿತ್ತಲ್ಲ ಅಲ್ಲಿ. CCTV ದೃಶ್ಯಾವಳಿ ಸೀಸ್ ಮಾಡೋರೆ DVRನ. ಆದರೆ ಆ CCTV ಫುಟೇಜ್ ನೋಡಿದ್ರೆ ಅಲ್ಲಿ ಕಂಟೆಂಟೇ ಇಲ್ಲ. ಇದು ಒಂದೊಂದೇ ಬಾಣವನ್ನು ಬಿಟ್ಟಿದ್ದಾರೆ, ಒಂದೊಂದೇ ಬಾಣ. ಸಿ ವಿ ನಾಗೇಶ್ ಅವರ ವಾದ ಇದೆಲ್ಲವೂ ಕೂಡ ನೋಡಿ. ನಾವೇ ಇಲ್ಲಿ ಇಷ್ಟೊಂದು ಅವರ ವಾದವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಇನ್ನು ಕೋರ್ಟ್ ಹಾಲಲ್ಲಿ ಯಾವ ರೀತಿಯಾಗಿ ಅವರು ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತದ್ದು ಹೇಗೆ ಅನ್ನೋದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ರಂಜಿತ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್ ನೋಡಿ, ಈಗ ಅಸ್ತ್ರಗಳನ್ನ ಒಂದೊಂದಾಗಿ ಬಿಟ್ಟಿದ್ದಾರೆ ಸಿ ವಿ ನಾಗೇಶ್ ಅವರು. ಪ್ರತ್ಯಾಸ್ತ್ರಗಳು ಹೇಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಈಗ. ರಂಜಿತ್, ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು ನೋಡಿ, ಸಿ ವಿ ನಾಗೇಶ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ, ಪ್ರತಿಯೊಂದು ತಮ್ಮ ವಾದದಲ್ಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದಂಥ ಕೆಲವು ಪ್ರಬಲ ಅಂಶಗಳನ್ನು ಮುಂದಿಟ್ಟುಕೊಂಡು ಅದನ್ನು ಹೇಗೆ ಕ್ವ್ಯಾಶ್ ಮಾಡೋದು ಅಥವಾ ಅದಕ್ಕೆ ಹೇಗೆ ಪ್ರತಿವಾದ ಹೇಗಿರಬೇಕು ಅನ್ನೋದೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿಯೇ ಕೆಲವು ಅಂಶಗಳನ್ನು ಇಲ್ಲಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಮೊದಲಿಗೆ ಆರಂಭ ಮಾಡಿದ್ದು ಸಿ ವಿ ನಾಗೇಶ್ ಅವರು ಸೆಕ್ಯೂರಿಟಿ. ಆ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲೇ ಒಂದು ಕ್ಲಾರಿಟಿ ಇಲ್ಲ ಅನ್ನೋದನ್ನು ಸಿ ವಿ ನಾಗೇಶ್ ಅವರು ಬಹಳ ಕ್ಲಿಯರಾಗಿ ಹೇಳ್ತಾರೆ. ಅದಾದ ನಂತರ ಸಿ ವಿ ನಾಗೇಶ್ ಅವರು CCTV ಫುಟೇಜ್ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಕೆಲವು CCTV ಫುಟೇಜ್ನಲ್ಲಿ ಈ ಕೃತ್ಯದಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿಗಳಿದ್ದಾವೆ. ಆ DVRನಲ್ಲಿ ದರ್ಶನ್ ಇರುವಿಕೆಯ ಬಗ್ಗೆ, ಅಲ್ಲಿ ಇರೋದ್ರ ಬಗ್ಗೆ ಕೆಲವೊಂದಿಷ್ಟು ಸಾಕ್ಷಿ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರು ತಮ್ಮ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದರು. ಆದರೆ ಈ ಸಿ ವಿ ನಾಗೇಶ್ ಅವರು ತಮ್ಮ ವಾದದಲ್ಲಿ CCTV ಫುಟೇಜನ್ನು ಗಮನಿಸಿದಾಗ ಅದರಲ್ಲಿ ಕಂಟೆಂಟೇ ಇಲ್ಲ, ದರ್ಶನ್ ಇರೋದ್ರ ಬಗ್ಗೆ ಯಾವುದೇ ಆಧಾರ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಅದಾದ ನಂತರ ಸಿ ವಿ ನಾಗೇಶ್ ಅವರು ವಾದವನ್ನು ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ, 2 ಮರದ ಕೊಂಬೆಗಳನ್ನು ಇವರು ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದಂಥ ಮರದ ಕೊಂಬೆಯಲ್ಲಿ ರಕ್ತದ ಕಲೆ ಇದೆ ಅನ್ನೋದನ್ನು ಇವರು ಹೇಳ್ತಾರೆ. FSL ರಿಪೋರ್ಟ್ನಲ್ಲೂ ಕೂಡ ಅದು ವರದಿ ಬಂದಿದೆ ಅಂತ ಹೇಳ್ತಾರೆ. ಆದರೆ FSL ರಿಪೋರ್ಟ್ನಲ್ಲಿ ಆ ಮರದ 2 ಕೊಂಬೆಗಳು, ಅದರಲ್ಲಿ ಹಲ್ಲೆ ಮಾಡಿದ್ದಾರೆ ದರ್ಶನ್ ಮತ್ತು ಇನ್ನಿತರರು ಅನ್ನೋದು, ಅದರಲ್ಲಿ ಮರದ ಆ ಒಂದು ತುಂಡೇನಿದೆ ಅದರಲ್ಲಿ ರಕ್ತದ ಕಲೆ ಇತ್ತು ಅನ್ನೋದ್ರ ಬಗ್ಗೆ ಯಾವುದೇ ಪೂರಕವಾದಂಥ ಸಾಕ್ಷಿ ಇಲ್ಲ ಅನ್ನೋದನ್ನು ಸಿ ವಿ ನಾಗೇಶ್ವರ್ ಹೇಳ್ತಾರೆ. ಇನ್ನು ಮಣ್ಣು, ಆ ಮಣ್ಣಿನಲ್ಲೂ ಕೂಡ ರಕ್ತ ಇತ್ತು ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಆದರೆ FSL ರಿಪೋರ್ಟ್ನಲ್ಲಿ ಅದು ಸಾಬೀತಾಗಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾರೆ. ನಂತರ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾರೆ. ವಾದ ಮಾಡ್ತಾ ಪ್ರದೋಷ್ ಮನೆಯಲ್ಲಿ ಸಿಕ್ಕಿದಂಥ 40 ಲಕ್ಷ ರೂಪಾಯಿ, ಆ 40 ಲಕ್ಷವನ್ನು ಮೇ ತಿಂಗಳಿನಲ್ಲೇ ದರ್ಶನ್ ತಂದಿಟ್ಟಿದ್ರು. ತಾವು ಪಡೆದುಕೊಂಡಂಥ ಸಾಲವನ್ನು ವಾಪಸ್ ಕೊಡೋದಕ್ಕೆ ತಂದಿಟ್ಟಂಥ ದುಡ್ಡದು. ಅದರ ಹೊರತಾಗಿ ಸಾಕ್ಷಿ ನಾಶ ಮಾಡೋದಕ್ಕೆ ಅಥವಾ ಬೇರೆಯವರನ್ನ ಸರೆಂಡರ್ ಮಾಡಿ ಅವರಿಗೆ ಹಣ ಕೊಟ್ಟು, ಪ್ರದೋಷ್ ಮೂಲಕ ಹಣ ಕೊಟ್ಟು ಅವರನ್ನ ಸರೆಂಡರ್ ಮಾಡೋದು, ದರ್ಶನ್ ಇದರಲ್ಲಿ ತಪ್ಪಿಸಿಕೊಳ್ಳುವಂಥ ಯಾವುದೇ ಪ್ರಯತ್ನ ಇಲ್ಲ ಆಗಿಲ್ಲ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನು ಇಲ್ಲಿ ಸಿ ವಿ ನಾಗೇಶ್ ಅವರು ಮಾಡ್ತಾರೆ. ನ್ಯಾಯಾಧೀಶರು ಇದೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ
ಗಮನಿಸಿದ್ದಾರೆ. Yes, ಒಂದು yes, yes, ಹಂತಕ್ಕೆ ರಂಜಿತ್, ಈಗ ಇರುವಂತ ವಿಚಾರ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನಾಗಿ ಹೇಗೆ ಬಿಡ್ತಾರೆ SPP ಆಗಿರುವಂತ ಪ್ರಸನ್ನ ಕುಮಾರ್ ಅವರು ಅನ್ನೋದು ಈಗ ಇರುವಂತ ಇಂಪಾರ್ಟೆಂಟ್ ವಿಚಾರ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಇವತ್ತು ವೈದ್ಯರು ತೆರಳಿ ದರ್ಶನ್ ಅವರಿಗೆ ಇದ್ದಂತ ಬೆನ್ನು ನೋವಿನ ವಿಚಾರವಾಗಿ ತಪಾಸಣೆ ನಡೆಸಿದ್ದಾರೆ. ಬೆನ್ನು ನೋವಿಗೆ ಬೆಂಡಾದಂತ ದರ್ಶನ್ ಇವತ್ತು ಕೂಡ ವೈದ್ಯರಿಂದ ದರ್ಶನ್ ಆರೋಗ್ಯ ತಪಾಸಣೆ ನಡೆದಿದೆ. ಜೈಲಿನ ವೈದ್ಯರಾಗಿರುವಂಥ ಡಾಕ್ಟರ್ ರಾಜಶೇಖರ್ ಅವರಿಂದ ಆರೋಗ್ಯ ತಪಾಸಣೆ ನಡೆದಿದೆ. ಸ್ಕ್ಯಾನಿಂಗ್ ಮಾಡಿಸುವಂತೆ ದರ್ಶನ್ ವೈದ್ಯರಿಗೆ ಒತ್ತಾಯಿಸಿದ್ದಾರೆ. ಆದರೆ ಸ್ಕ್ಯಾನಿಂಗ್ ಬೇಡ, ನಾವು ಸ್ಕ್ಯಾನಿಂಗ್ ಮಾಡಿಸಲ್ಲ, ಇಲ್ಲಿ ಸ್ಕ್ಯಾನಿಂಗ್ ಅನ್ನ ಮಾಡಿಸೋದಿಲ್ಲ, ನಮಗೆ ಸ್ಕ್ಯಾನಿಂಗ್ ಅನ್ನ ಮಾಡಿಸೋದಿದ್ರೆ ಬೆಂಗಳೂರಿಗೆ ಕಳಿಸಿ. ನೋಡಿ, ಒಂದೊಂದಾಗಿ ಡಿಮ್ಯಾಂಡ್. ಮೊದಲಿಗೆ ಟಿವಿ ಬೇಕು ಅಂತಿತ್ತು, ಅದಾದ್ಮೇಲೆ ಸರ್ಜಿಕಲ್ ಚೇರ್ ಬೇಕು ಅಂತಿತ್ತು, ಅದಾದ್ಮೇಲೆ ಮನೆ ಊಟ ಬೇಕು ಅಂತಿತ್ತು. ಈಗ ಬೆನ್ನು ನೋವು ಸ್ವಾಮಿ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬಳ್ಳಾರಿನಾಗ ಮಾಡಲ್ಲ, ಬೆಂಗಳೂರಿಗೆ ಕರ್ಕೊಂಡೋಗಿ ಬೆಂಗಳೂರಲ್ಲೇ ಮಾಡಿಸೋದು ಅಂತೇಳಿ ಇವತ್ತು ಜೈಲು ವೈದ್ಯರು ಹೋಗಿ ತಪಾಸಣೆ ನಡೆಸಿ ಬಂದಿದ್ದಾರೆ. ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನನ್ನ ಬಳ್ಳಾರಿ ಸಹೋದ್ಯೋಗಿ ರೇಣುಕಾ ರಾಧ್ಯ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ ರಾಧ್ಯ, ಇವತ್ತು ವೈದ್ಯರು ಹೋಗ್ತಾರೆ, ಅವರಿಗೆ ಆರೋಗ್ಯ ತಪಾಸಣೆ ಮಾಡ್ತಾರೆ, ವಾಪಸ್ ಬರ್ತಾರೆ. ಆದರೆ ಸ್ಕ್ಯಾನಿಂಗ್ ಮಾತ್ರ ಬೇಡ ಅಂತಂದಿದ್ದಾರಂತೆ. ಏನು ಪ್ಲಾನು, ಏನಿರ್ಬೋದು? ನಾಗೇಂದ್ರ ಬಾಬು, ಕಳೆದ 3 ದಿನಗಳಿಂದ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಉಲ್ಬಣವಾಗಿರ್ತಕ್ಕಂಥದ್ದು. ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಕೂಡ ಬೆನ್ನು ನೋವಿದೆ, ನನಗೆ ಚೇರ್ ಬೇಕು, ಜೊತೆಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು, ಈ ರೀತಿಯಾದ ಬೇಡಿಕೆಗಳನ್ನು ದರ್ಶನ್ ಇಡ್ತಾ ಇದ್ರು. ಆದರೆ ಇದೀಗ ಆ ವಿಚಾರ ಗಂಭೀರ ಸ್ವರೂಪವನ್ನು ಪಡೆದಿದೆ. ಇದು ಜೈಲಿನ ವೈದ್ಯಾಧಿಕಾರಿಗಳ ಮೂಲಕ ನಮಗೆ ಗೊತ್ತಾಗಿರುವ ಅಂಶ ಏನು ಅಂದರೆ, ದರ್ಶನ್ಗೆ ಏನು ಬೆನ್ನು ನೋವಿದೆ ಆ ಭಾಗದಲ್ಲಿ ಸಾಕಷ್ಟು ಊತ ಬಂದಿದೆ. ಹೀಗಾಗಿ ಆ ಬಾವು ಹೆಚ್ಚಾದ ಹಿನ್ನೆಲೆಯಲ್ಲಿ ದಿನನಿತ್ಯ ನೋವಿನ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ದರ್ಶನ್ ಅವರು ಆ ವಿಚಾರವಾಗಿ ಸ್ಕ್ಯಾನ್ ಮಾಡೋಣ ಅಂದರೆ MRI ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅದು ಒಳಗೆ ಏನಾಗಿದೆ ಅಂತ ಗೊತ್ತಾಗಬೇಕಂದ್ರೆ MRI ಸ್ಕ್ಯಾನ್ ಮಾಡಬೇಕು. MRI ಸ್ಕ್ಯಾನ್ ಮಾಡಬೇಕು ಅಂದರೆ ವಿಮ್ಸ್ ಆಸ್ಪತ್ರೆಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಆದರೆ ಇದಕ್ಕೆ ದರ್ಶನ್ ಅವರು ಒಪ್ತಾ ಇಲ್ಲ ಎನ್ನುವ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು. ಯಾಕಂದರೆ ದರ್ಶನ್ ಈಗ ವಿಮ್ಸ್ ಆಸ್ಪತ್ರೆಗೆ ಹೋದರೆ ಮತ್ತೆ ಸಾರ್ವಜನಿಕವಾಗಿ ಹೊರಗಡೆ ಬರಬೇಕಾಗುತ್ತೆ, ಅದು ಒಂದು ದೊಡ್ಡ ಇಶ್ಯೂ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಬೇಡ ಅಂತಿದ್ದಾರೆ. ಕೆಲವೇ ದಿನಗಳಲ್ಲಿ ನನಗೆ ಬೇಲ್ ಸಿಗುತ್ತೆ, ಒಂದು ವೇಳೆ ಇನ್ನೂ ಕೂಡ ಹೆಚ್ಚಿನ ನೋವು ಬಂದರೆ ಆ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಅರ್ಜಿ ಹಾಕ್ಬಿಟ್ಟು ನಾವು ಬೆಂಗಳೂರಿನಲ್ಲಿ ಆಸ್ಪತ್ರೆಯನ್ನು ಕೇಳಿ ಅಂದರೆ ಮನವಿ ಮಾಡಿ ಕೋರ್ಟ್ನಿಂದ ಪರ್ಮಿಷನ್ ತೆಗೆದುಕೊಂಡು ಹೋದ್ರಾಯ್ತು ಅನ್ನುವ ನಿಟ್ಟಿನಲ್ಲಿ ದರ್ಶನ್ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರತಕ್ಕಂಥದ್ದು. ಕಳೆದ 3 ದಿನಗಳಿಂದನೂ ಕೂಡ ಆಸ್ಪತ್ರೆ ಅಂದರೆ ಜೈಲಿನ ವೈದ್ಯಾಧಿಕಾರಿಗಳು ಜೊತೆಗೆ ವಿಮ್ಸ್ನ ತಜ್ಞ ವೈದ್ಯರು ಕೂಡ ದರ್ಶನ್ಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆದರೆ ದರ್ಶನ್ ಅದೆಲ್ಲದಕ್ಕೂ ಕೂಡ ನಿರಾಕರಣೆ ಮಾಡಿ ಕೇವಲ ನನಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ಮಾತ್ರ ಕೊಡಿ ಅಂತ ಕೇಳಿ ಪಡಿತಾ ಇದ್ದಾರೆ. ಈಗ 10 ದಿನಕ್ಕೆ ಆಗುವಷ್ಟು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ವೈದ್ಯರು ಕೊಟ್ಟಿದ್ದರೂ ಕೂಡ ದಿನನಿತ್ಯ ಹೋಗಿ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜೈಲಿನ ವೈದ್ಯಾಧಿಕಾರಿಗಳು ಮತ್ತು ಜೈಲಿನ ಅಧಿಕಾರಿಗಳ ತಲೆಗೆ ಬರುತ್ತೆ. ಹೀಗಾಗಿ ಅತ್ಯಂತ ಜಾಗರೂಕತೆಯಿಂದ ಈ ಒಂದು ಪ್ರಕರಣವನ್ನು ಏನು ಜೈಲಿನ ಅಧಿಕಾರಿಗಳು ಮತ್ತು ವೈದ್ಯರು ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥದ್ದು. ಇದೀಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ದರ್ಶನ್ ಅವರ ಮನೆಯವ್ರಿಗೂ ಕೂಡ ಈ ವಿಚಾರವಾಗಿ ಮಾಹಿತಿಯನ್ನು ಕೊಡಲಾಗಿದೆ. ಒಂದು ವೇಳೆ ಅವರು ಬಂದು ದರ್ಶನ್ ಅವ್ರನ್ನ ಒಪ್ಪಿಸಿ MRI ಸ್ಕ್ಯಾನ್ಗೆ ಒಪ್ಪಿಸಿದ್ರೆ ವಿಮ್ಸ್ ಆಸ್ಪತ್ರೆಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಅಲ್ಲಿ ದರ್ಶನ್ ಅವರಿಗೆ MRI ಸ್ಕ್ಯಾನ್ ಮಾಡಿ ಬಳ್ಳಾರಿಯ ಟ್ರಾಮಾ ಕೇರ್ನಲ್ಲಿ ದರ್ಶನ್ ಅವ್ರನ್ನ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು.